ಹೇಳಿದ ಕೇಳಿಸ್ಲಿಲ್ವಾ? ಅಲ್ಲೇ ನಿಂತ್ಕೋ. ಅಪ್ಪ, ಏನಾಯ್ತಪ್ಪ ಇವಾಗ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಎಲ್ಲ ಹೇಳ್ತೀನಿ, ಹೇಳಬೇಕು ಅಂತಲೇ ನಿಂತಿರೋದು. ರಾರ್ ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದಾರೆ? ಅದು ಅತ್ತೆ ನಿಲ್ಲಿಸ್ಕೊಂಡು ಅಂದರೆ ಕೀರ್ತನ ಏನಾದರೂ ರಾಯರ್ಗೆ ಅಗ್ರಿಮೆಂಟ್ ವಿಷಯ ಹೇಳಿದಾಳ? ಸರಿ, ಏನಾಗಿದೆ ಅಂತ ಅದನ್ನಾದರೂ ಹೇಳ್ರಿ. ಹೀಗೆ ಕೋಪ ಮಾಡಿಕೊಂಡ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ನೀನು ಹೀಗೆ ಮಾಡ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸೀತಾ. ರೀ, ನೀವೇನು ಹೇಳ್ತಿದ್ರೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ರೀ. ನೀನು ಈ ರೀತಿ ತಪ್ಪು ಕೆಲಸ ಮಾಡ್ತೀಯ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಹೌದಕ್ಕೆ ಇಷ್ಟು ವರ್ಷದಲ್ಲಿ ಮೊದಲನೇ ಸಾರಿ ನಿಮ್ಮ ಬಗ್ಗೆ ಬೇಜಾರಾಗ್ತಾಯಿದೆ. ನೀವು ಈ ರೀತಿ ಮಾಡಬಾರ್ದಾಗಿತ್ತು. ಅಲ್ಲ ಲಕ್ಷ್ಮಣ, ನಾನು ಏನು ಮಾಡಿದೆ ಈಗ? ಅದನ್ನಾದರೂ ಹೇಳಬಾರ್ದಾ? ಹೇಳೋಕ್ಕೆ ನೀನೇನು ಉಳಿಸಿದ್ದೀಯ? ಒಟ್ಟಿನಲ್ಲಿ ನಿನ್ನ ದರ್ಬಾರ್ ನಡಿಬೇಕು, ಅಷ್ಟೇ ತಾನೇ? ನನ್ನ ಅಕ್ಕ ಹೀಗಿರಲಿಲ್ಲ. ನೀನು ಯಾವಾಗ ಇಷ್ಟೊಂದು ಕಠೋರ ಆದೆ ಅಕ್ಕ? ಉರ್ಮಿ, ನೀನು ಇಂಥದ್ದೊಂದು ಕೆಲಸ ಮಾಡಿದ್ಯಾ ಅಂತ ನನಗೆ ಒಂದು ಮಾತು ಹೇಳಿಲ್ವಲ್ಲಕ್ಕ? ಅಗ್ರಿಮೆಂಟ್ ಗುಟ್ಟು ರಟ್ಟಾಗಿರ್ಬೋದಾ? ಇವರೆಲ್ಲರೂ ಮುಖ ನೋಡ್ತಾ ಇದ್ರೆ ಖಂಡಿತ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲರೂ ಮುಂದೆ ಹೀಗೆ ನಿಲ್ಲೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ ಅತ್ತೆ. ಅಲ್ಲ ಚಿಕ್ಕಿ, ನೀವು ಈ ಥರ ಒಕ್ಟೊಕ್ಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಹೇಳಿ? ಅದೇನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಇವಳ ಮನಸ್ಸಿನಲ್ಲಿ ಇಂಥ ಯೋಚನೆ ಬರಬಹುದು ಅಂತ ಇಷ್ಟು ವರ್ಷ ಇವಳ ಜೊತೆ ಸಂಸಾರ ಮಾಡಿದ್ರೆ ನನಗೆ ಅರ್ಥವಾಗಿಲ್ಲ. ಇನ್ನು ಬೇರೆಯವ್ರಿಗೆ ಹೇಗೆ ಗೊತ್ತಾಗಬೇಕು? ಅತ್ತೆ, ನೀವು ಬನ್ನಿ, ಫ್ರೆಶ್ ಅಪ್ ಆಗಿ, ಆಮೇಲೆ ನಾನು ಹೇಳ್ತೀನಿ ಏನು ವಿಷಯ ಅಂತ. ಅಲ್ವೇ ಹುಡುಗಿ, ಇವ್ರು ಏನು ಹೇಳ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲಿಗೆ ಹೋಗೋದು, ಏನು ಮಾಡೋದು ನಾನು? ಇಲ್ಲ ಅಂದೆ, ಅದನ್ನೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ. ಬನ್ನಿ ನೀವು. ಅತ್ತೇನ ಇಂಥ ಹೊತ್ತಿನಲ್ಲೂ ಬಚಾವ್ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲಮ್ಮ, ಶಭಾಷ್. ರಾಯರೇ, ಅತ್ತೆ ಯಾವತ್ತೂ ಎಲ್ಲರ ಮುಂದೆ ತಲೆ ತಗ್ಸೋ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲರೂ ಈ ಥರ ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡ್ತಿರೋದು ನನಗೆ ನೋಡೋದಕ್ಕಾಗ್ತಿಲ್ಲ. ಯು ನೋ ವಾಟ್, ನಮ್ಮಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಮೇನ್ ರೀಸನ್ನೇ ನೀನು. ಏನಂದೆ ಕೀರ್ತನ? ಕಾರಣ ಇವಳ? ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದು ನೋಡಬೇಕಾಗಿತ್ತು. ಅದು ಒಂದು ಮಿಸ್ ಆಯಿತು. ನಿನಗೆ ಈ ಜನ್ಮದಲ್ಲಿ ಒಳ್ಳೇದಾಗಲ್ಲ ಕಡೆ. ನೀನು ಉಗಿ ಹೊಡಿ ಏನು ಬೇಕಿದ್ರೂ ಮಾಡು, ಆ ಸತ್ಯನ ಹೊಣೆ ಬರೋನ್ ಮಾತ್ರ ಬದಲಾಯಿಸೋಕ್ಕಾಗಲ್ಲ. ಜಾನಕಿ, ನೀನೇನು ಹೆದರ್ಕೋಬೇಡ ಕಣೆ. ನಮ್ಮ ಸತ್ಯ ಯಾರಿಗೂ ಏನು ಕೇಳಿ ಬಯಸ್ತವಳಲ್ಲ. ದೇವರು ಅವಳನ್ನು ಚೆನ್ನಾಗೇ ಇಟ್ಟಿರ್ತಾನೆ ಕಣೆ, ಹೆದರ್ಕೋಬೇಡ. ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದಾರಲ್ಲ ಅಜ್ಜಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ. ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ. ಅಲ್ಲಿ ಏನಾಗ್ತಿದೆ ಅಂತ ಗಾಬರಿ ಆಗ್ತಿದೆ ಜಾನಕಿ. ಒಂದ್ಸಲ ಅಲ್ಲಿಗೆ ಹೋಗಿ ಬರೋಣ. ನನಗೂ ಹಾಗೆ ಅನ್ನಿಸ್ತಿದೆ ಅತ್ತೆ. ಗಾಬರಿ ಆಗಬೇಡಿ, ಸತ್ಯ ಅವ್ರು ಏನೋ ಒಂದು ಮಾಡ್ತಾರೆ. ಅಲ್ಲ,
ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಎಲ್ಲಿಂದ ಆಗುತ್ತೆ ಹೇಳಿ? ಅಯ್ಯೋ ಇವಳು ನೋಡಿದ್ರೆ ಏನೇನೋ ಹೇಳ್ತಾಳಲ್ಲಪ್ಪ. ನಾನು ಹೋಗಿ ವಿಚಾರಿಸ್ತೀನಿ, ವಿಷಯ ಏನು ಅಂತ ತಿಳ್ಕೊತೀನಿ. ಒಂದು ನಿಮಿಷ ಇರಿ. ಇವಳು ಈ ರೀತಿ ತಂಗಿ ಮೇಲೆ ಹಾಗೆ ಸಾಧಿಸೋ ರಾಕ್ಷಸಿ ಆಗ್ತಾಳೆ ಅಂತ ಗೊತ್ತಾಗಿದ್ದಿದ್ರೆ ಹುಟ್ಟಿದ ತಕ್ಷಣ ಸಾಯಿಸ್ಬಿಡ್ತಿದ್ದೆ ಅತ್ತೆ ನಾನು. ಅಳ್ಬೇಡ ಜಾನಕಿ, ಬಾಲ ಹೇಳಿದ ಮಾತು ಸರಿಯಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಸತ್ಯ ಸತ್ಯವಂತೆ, ಅದೇನೇ ಆದರೂ ಧೈರ್ಯವಾಗಿ ಎದುರಿಸ್ತಾಳೆ. ದೇವರು ಅವಳ ಪರವಾಗಿರ್ತಾನೆ ಕಣೆ. ಅತ್ತೆ, ಯಾವುದಕ್ಕೂ ಒಂದ್ಸರಿ ಸೀತಾ ಅವ್ರಿಗೆ ಫೋನ್ ಮಾಡಿಬಿಡ್ತೀನಿ. ಅತ್ತೆ, ಅವ್ರ ಫೋನ್ ತೆಗಿತಿಲ್ಲ. ಇದ್ರ ಬಗ್ಗೆ ಅಮ್ಮ, ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡುವಂತ ಹೇಳು ಪತ್ರ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗ ಹಾಗೆ ಹೇಳಬೇಕು ಅಂದ್ರೆ ನಿನ್ನ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒದಗೇ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದ ಕೊಡ್ತಿರುವಂತ ಡಿವೋರ್ಸ್ ನೆನಪಾಯ್ತಾ ಸತ್ಯ, ಇದು ಯಾವ ಅಗ್ರಿಮೆಂಟ್ ಅಂತ? ಈ ಅಗ್ರಿಮೆಂಟ್ ಪ್ರಕಾರ ನೀನು ಇವತ್ತೇ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಏನೋ ಸತ್ಯ ಮನೆ ಬಿಟ್ಟು ಹೋಗ್ಬೇಕಾ? ಅಕ್ಕ, ನಾಲ್ಗೆ ಮೇಲೆ ನಿಗಾ ಇಟ್ಟು ಮಾತಾಡೋ. ಕೂಲ್ ಬ್ರೋ, ಹಾಗಂತ ನಾನು ಹೇಳ್ತಿಲ್ಲ, ಅಮ್ಮ ಮಾಡಿಸಿರೋ ಅಗ್ರಿಮೆಂಟ್ ಹೇಳ್ತಾ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಸ್ವಲ್ಪ ಅರ್ಥ ಆಗತ್ತರ ಹೇಳ್ತೀರಾ? ಅಪ್ಪ, ಏನ್ ನಡೀತಾ ಇದೆ ಅಂತ ನೀವಾದ್ರೂ ಹೇಳಿ. ಏನ್ ಈ ಅಗ್ರಿಮೆಂಟು ಪ್ಲೀಸ್? ನಮಗೂ ಅರ್ಥವಾಗದೆ ನಾವು ಹೀಗೆ ನಿಂತಿದ್ದೀವಿ. ಅದನ್ನ ನಿಮ್ಮಮ್ಮನೇ ಹೇಳಬೇಕು ಕಾರ್ತಿಕ್. ಅಮ್ಮ, ಅದ್ ಏನು ಅಂತ ಹೇಳ್ತೀರಾ ಪ್ಲೀಸ್? ನೀನು ಕುಡ್ದವನೇ ಅಲ್ಲ, ಇವತ್ತು ಯಾಕೋ ಹಿಂಗ್ ಕುಡಿತಾ ಇದೆಯಾ? ಸತ್ಯ ಅನ್ನೋ 2 ಅಕ್ಷರ ನನ್ನ ಲೈಫಿಂದ ಆಚೆ ಹೋಗ್ಬೇಕು. ಎಣ್ಣೆ ಕೊಡುವ ಕುಡಿದ್ಬಿಟ್ಟು ನಾನು ಎಲ್ಲ ಮರ್ತೋಗ್ಬೇಕು. ನಾನು ನಮ್ಮ ಅಪ್ಪಂಗೋಸ್ಕರ ಅವಳನ್ನ ಮದುವೆ ಆದ. ಅಪ್ಪನಿಗೋಸ್ಕರ ಮದುವೆ ಆದ್ಯಾ? ಅಪ್ಪನಿಗೆ ನನ್ನ ಮದುವೆ ನೋಡಬೇಕು ಅಂತ ಆಸೆ. ನೀವು ಯಾರು ತೋರಿಸ್ತೀರೋ ಅವ್ರಿಗೆ ತಾಳಿ ಕಟ್ಬಿಡ್ತೀನಿ ಎಂದೆ. ಅಮ್ಮ, ಅವಳು ಉತ್ತರ ಕೊಡಲ್ಲ ಕಾರ್ತಿಕ್. ಯಾಕೆಂದ್ರೆ ಅವಳು ಉತ್ತರ ಕೊಡೋಕ್ಕಾಗದೇ ಇರುವಷ್ಟು ತಪ್ಪು ಮಾಡಿದಾಳೆ. ನಿನ್ನನ್ನು ನಾನು ಏನೇನೋ ಅಂದ್ಕೊಂಡಿದ್ದೆ ಸೀತಾ, ಆದರೆ ಅದನ್ನ ಎಲ್ಲ ತಪ್ಪು ಮಾಡಿಬಿಟ್ಟೆ. ಕೈ ಹಿಡಿದು ನಡೆಸಬೇಕಾದ ಮನೆ ಒಡತಿನೇ ಮನೆಯವರ ದಾರಿ ತಪ್ಪಿಸಿದ್ರೆ ಆ ಮನೆ ಪೂರ್ಣ ಕತ್ಲಾಗುತ್ತೆ ಸೀತಾ. ಇದನ್ನ ನಾನು ನಿನಗೆ ಹೇಳ್ಕೊಡ್ಬೇಕಾ? ಈ ಕೋಟೆ ಮನೆ ಬೆಳಕು ಸತ್ಯ,
ಆ ಬೆಳಕನ್ನೇ ದೂರ ಮಾಡೋಕ್ಕೆ ಹೋಗ್ತಿದೆಯಲ್ಲ, ಇದು ನ್ಯಾಯನ? ಸತ್ಯನ ಬಗ್ಗೆ ನಿನಗೆ ಅಸಮಾಧಾನ ಇರೋದು ಇಲ್ಲಿ ಎಲ್ರಿಗೂ ಗೊತ್ತಿದೆ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅತ್ತೆ ಸೊಸೆ ಒಂದಾಗಬಹುದು ಅಂತಲೂ ಅಂದ್ಕೊಂಡಿದ್ದೆ. ನೀವಿಬ್ಬರು ಅನ್ಯೋನ್ಯವಾಗಿರೋದನ್ನು ನೋಡಿ ನಮಗೂ ಸಂತೋಷವಾಗಿತ್ತು, ನಿಜ. ಆದರೆ ನೀನು ಮನೆ ಮತ್ತು ಸೊಸೆಯ ಸಂಬಂಧನ ಮುಗಿಸೋಷ್ಟು ಮಟ್ಟಿಗೆ ಇಳಿತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅವಳನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ನಮ್ಮನೆ ಕರ್ಕೊಂಡು ಬಂದಿದ್ದೀವಿ. ಇಂಥ ಒಂದು ಅಗ್ರಿಮೆಂಟಿಂದ ಈ ಸಂಬಂಧ ಮುರಿದು ಹೋಗುತ್ತೆ ಅಂತ ನೀನು ಹೇಗೆ ಅಂದ್ಕೊಂಡೆ? ಇದೆಲ್ಲ ನೀನೇನು ಮಕ್ಕಳಾಟ ಅಂತ ತಿಳ್ಕೊಂಡ್ಯಾ? ನಮಗೆಲ್ಲ ಒಂದು ಮಾತು ಹೇಳದೆ ಕೇಳದೆ ನಮ್ಮ ಸೊಸೆಗಿಂತ ಶಿಕ್ಷೆ ಕೊಟ್ಟಿದ್ದಿಲ್ಲ, ಇದು ಸರಿನಾ? ಈ ಶಿಕ್ಷೆ ಶಾಪ ತಟ್ಟೋದು ಬರೀ ಸತ್ಯನಿಗಲ್ಲ, ನನಗೆ, ನಿನಗೆ, ಇಡೀ ಕುಟುಂಬಕ್ಕೆ. ಒಂದು ಹೆಣ್ಣಿನ ಕಣ್ಣೀರಿನ ತೀವ್ರತೆ ಗೊತ್ತಾ ನಿನಗೆ? ಆ ಹುಡುಗಿ ಕಣ್ಣೀರಲ್ಲಿ ಕೈ ತೊಳಸಿ ನಮ್ಮ ಕೋಟೆ ಮನೆ ಮರ್ಯಾದೆನ ಹಾಳು ಮಾಡಬೇಕು ಅಂತಿದೀಯಾ? ರಾಯರೇ, ಒಂದು ಮಾತು. ನೀನೇನು ಹೇಳಬೇಡಮ್ಮ ಸತ್ಯ. ನೀನು ರಾಯರೇ ಅಂತ ಪ್ರೀತಿಯಿಂದ ಕರೆದಾಗ ನಾನು ನಿನ್ನನ್ನು ಸೊಸೆಯಾಗಿ ಯಾವತ್ತೂ ನೋಡಿಲ್ಲ, ಮಗಳಾಗಿ ನೋಡಿದ್ದೀನಿ. ಆದರೂ ಇಂಥ ವಿಷಯ ಮುಚ್ಚಿಟ್ಟಿದೆಯಲ್ಲಮ್ಮ, ನಿನ್ನ ಮನಸ್ಸಲ್ಲಿ ನನಗಿರೋ ಜಾಗ ಇದೇನಾ? ಅಷ್ಟಕ್ಕೂ ನೀವೇ ನಿರ್ಧಾರ ತಗೊಳ್ಳೋದಾದರೆ ನಾನು ಯಾಕೆ ಇಲ್ಲಿರಬೇಕು? ರಾಯರೇ, ಅದು ಆಗ ಆಗಿರೋ ತಪ್ಪಿಗೆ ಯಾವುದೇ ಸಮಜಾಯಿಷಿ ಕೊಟ್ಟರೂ ಸರಿಯಾಗೋದಿಲ್ಲ. ಅದರಲ್ಲೂ ಸೀತಾ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ನಿನ್ನ ಕೈಯಿಂದ ಇಂಥ ನೀಚ ಕೆಲಸನ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಸೀತಾ. ಈ ಅಗ್ರಿಮೆಂಟ್ ಅನ್ನೋದು ಕೋಟೆ ಮನೆಗೆ ಒಂದು ದೊಡ್ಡ ಕಳಂಕ ಸೀತಾ, ದೊಡ್ಡ ಕಳಂಕ. ಯಾಕಿಬ್ರು ಸುಮ್ಮನೆ ನಿಂತು ಬಿಟ್ರಿ? ಹೇಳಿ ಹೇಳಿ, ನನಗೆ ಉತ್ತರ ಬೇಕು. ಯಾಕಿಬ್ರು ನಗ್ತಾ ಇದ್ದೀರಾ? ಇದರಲ್ಲಿ ನಗುವಂಥದ್ದೇನಿದೆ? ನಿಮಗೆ ಇದು ತಮಾಷೆನಾ? ಅಯ್ಯೋ ದೇವರೇ, ಇದಕ್ಕ ನೀವು ಇಷ್ಟೊಂದು ರೇಗಾಡ್ತಿರೋದು, ಕೋಪ ಮಾಡ್ಕೊಂಡಿರೋದು? ಒಳ್ಳೆ ಕಥೆ ಆಯಿತು. ಅಂದರೆ ಈ ಅಗ್ರಿಮೆಂಟ್ ಸುಳ್ಳಲ್ಲ ರೀ. ಆದರೆ ನೀವು ಅಂದ್ಕೊಂಡಿದ್ದೀರಲ್ಲ, ಆ ಅಗ್ರಿಮೆಂಟು ಅದು ಇದಲ್ಲ. ಅಮ್ಮ, ನಾವೇ ನಮ್ಮ ಕಣ್ಣಾರೆ ಈ ಅಗ್ರಿಮೆಂಟ್ನ ನೋಡಿದೀವಲ್ಲ. ನೀನು ಮಧ್ಯೆ ಮಾತಾಡಬೇಡ. ನಿನ್ನ ಹತ್ರ ನಾನು ಮಾತಾಡ್ತಾ ಇಲ್ಲ. ಅದಕ್ಕೆ ಅದೇನೊಂದು ಸ್ವಲ್ಪ ಬಿಡಿಸಿ ಹೇಳಿ, ಏನಿದೆಲ್ಲ? ಹೇಳ್ತೀನಿ ಲಕ್ಷ್ಮಣ. ಹುಡುಗಿ, ನೀನು ಹೇಳು, ಅದೇನು ಅಗ್ರಿಮೆಂಟು ಅಂತ. ನಿನ್ನ ಮಧ್ಯೆ ಯಾವುದಾದ್ರೂ ಅಗ್ರಿಮೆಂಟ್ ಅಂತ ಇದೆಯಾ? ಅತ್ತೆ, ಇಲ್ಲ. ಇಲ್ಲ ಅತ್ತೇನಾ? ಹಾಗಾದ್ರೆ ಇದೇನು? ಇಷ್ಟೊತ್ತು ನೀವು ಮಾತಾಡ್ತಿದ್ದಿದ್ದು ಈ ವಿಷಯದ ಬಗ್ಗೆನಾ? ಅಂದರೆ ಈ ಒಪ್ಪಂದದ ಪತ್ರ ಅತ್ತೆ ಸೊಸೆ ಸಂಬಂಧ ಮುರಿದು ಬಿಡುತ್ತೆ, ಸತ್ಯ ಮತ್ತು ಕೋಟೆ ಮನೆ ಸಂಬಂಧ ಮುರಿದು ಬಿಡುತ್ತೆ ಅಂತ ನೀವು ಹೇಳ್ತಾ ಇರೋದು ಅಲ್ವಾ? ಹೌದು.
ಇದೇ ಅಗ್ರಿಮೆಂಟ್ ಬಗ್ಗೆ. ಈ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರೋ 6 months ಕಾಂಟ್ರಾಕ್ಟ್ ಪೀರಿಯಡ್ ಮುಗ್ದಿದೆ. ನಿಮ್ಮ ಪಾಲಿಗೆ ಇದು ಒಂದು ಅಗ್ರಿಮೆಂಟ್, ನನ್ನ ಪಾಲಿಗೆ ಅರ್ಥವಿಲ್ಲದ ಹಾಳೆ ಅಷ್ಟೆ. ಈ ಹಾಳೆಗೆ ಯಾವ ಬೆಲೆನೂ ಇಲ್ಲ ರೀ. ಈಗ ನಿಮ್ಮಿಬ್ಬರು ಗುಟ್ಟು ರಟ್ಟಾಗಿರ್ಬೋದು, ಅದಕ್ಕೆ ಅಗ್ರಿಮೆಂಟು ಹರಿದಾಕಿದ್ದೀಯ. ಆದರೆ ಅಗ್ರಿಮೆಂಟ್ ಮಾಡಿಸಿದ್ದು ನಿಜ ತಾನೇ? ಅದರಲ್ಲಿ ಸತ್ಯ ಮನೆಯವರ ಮನಸ್ಸನ್ನು ಗೆಲ್ಲಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗಬೇಕು ಅಂತ ಬರೆಸಿದ್ದು ನಿಜ ತಾನೇ? ಅಮ್ಮ, ನೀವೇ ಅಗ್ರಿಮೆಂಟ್ ಮಾಡಿಸಿದ್ರ? ಸತ್ಯ ಏನಿದೆಲ್ಲ? ಅಮೂಲ್ ಬೇಬಿ, ಅದೆಲ್ಲ ಯಾಕೀಗ? ಅತ್ತನೇ ಪೇಪರ್ಸ್ನ ಹರಿದು ಬಿಸಾಕಿದ್ರಲ್ಲ. ಅದೆಲ್ಲ ಸರಿ, ಈ ತರ ನಿಮ್ಮಿಬ್ಬರ ಮಧ್ಯ ಒಂದು ಒಪ್ಪಂದ ಆಗಿದ್ ನಿಜಾನಾ? ಅಮೂಲ್ ಬೇಬಿ, ಹಳೆದೆಲ್ಲ ಯಾಕೀಗ? ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಸತ್ಯ? ಮತ್ತಿನ್ನೇನು ಮಾಡಬೇಕಿತ್ತು? ಎಲ್ಲರ ಮುಂದೆನೂ ಈ ವಿಷಯ ಹೇಳಬೇಕಾಗಿತ್ತಾ? ಬೇರೆ ಸೊಸೆ ಆಗಿದ್ದಿದ್ರೆ ಎಲ್ಲರ ಮುಂದೆನೂ ಈ ವಿಷಯ ಹೇಳಿ ನನ್ನನ್ನು ನಿಮ್ಮೆಲ್ಲರ ಕಣ್ಣಲ್ಲಿ ಕೆಟ್ಟವಳನ್ನಾಗಿ ಮಾಡ್ತಿದ್ಲು. ಇವಳು ನನ್ನ ಸೊಸೆ, ಅಪರಂಜಿ ಚಿನ್ನ. ತಾನು ಎಷ್ಟೇ ನೊಂದರೂ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಲಿಲ್ಲ. ಈಗಲೂ ಅಷ್ಟೇ, ಇವಳಿಂದಾಗಿ ಈ ವಿಷಯ ಆಚೆ ಬರಲಿಲ್ಲ. ಆದರೆ ಬೇರೆಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯನ ಆಚೆ ತಂದರು ಅಲ್ವಾ ಕೀರ್ತನ? ಸೀತಾ, ನನಗೆ ಸಮಜಾಯಿಸಿ ಬೇಡ, ನಿಜ ಗೊತ್ತಾಗಬೇಕು. ಯಾಕೆ ಹೀಗೆ ಮಾಡಿದೆ? ನಿಜ ಹೇಳು. ಸತ್ಯ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಇವಳು ನಮ್ಮ ಕೋಟೆ ಮನೆಗೆ ತಕ್ಕಳಾದ ಸೊಸೆ ಹೌದೋ ಅಲ್ವೋ? ನನ್ನ ಮಗನಿಗೆ ಸರಿಯಾದ ಜೋಡಿ ಆಗ್ತಾಳೋ ಇಲ್ವೋ? ಇವಳ ಬಗ್ಗೆ ಅಸಹನೆ ಇತ್ತು. ಇವಳು ನನ್ನ ಮಗನ್ನ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಅನಿಸಿತ್ತು. ನನ್ನ ಮಗ ಇವಳ ಜೊತೆ ಸರಿಯಾಗಿ ಸಂಸಾರ ಮಾಡ್ತಾನೋ ಇಲ್ವಂತೂ ಅನಿಸಿತ್ತು. ಒಬ್ಬ ತಾಯಿಗೆ ಮಗನ ನೆಮ್ಮದಿಗಿಂತ ಇನ್ಯಾವುದು ಮುಖ್ಯ ಆಗಲ್ಲ ರೀ. ಹಾಗಾಗಿ ನನಗಾಗ ಏನು ಸರಿ ಅನ್ನಿಸ್ತೋ ಅದರ ಹಾಗೇನೆ ಈ ಅಗ್ರಿಮೆಂಟ್ ಮಾಡಿದ್ದಂತೂ ನಿಜ. ಆದರೆ ದಿನ ಕಳೀತಾ ಕಳೀತಾ ಕಾರ್ತಿಕ್ ಸತ್ಯನ ಒಪ್ಕೊಂಡ. ಈ ಹುಡುಗಿ ಹೇಗೆ ಅಂತ ನನಗೂ ಅರ್ಥ ಆಯಿತು. ನಾನು ಇವಳನ್ನು ಮನಸ್ಫೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡೆ. ಅವತ್ತಿಂದ ಇವತ್ತಿನವರೆಗೂ ಈ ಹುಡುಗಿ ನಮ್ಮ ಮನೆಗೆ ತಕ್ಕ ಸೊಸೆ ಆಗಬೇಕು ಅಂತ ಬಳಸ್ಕೊಂಡೇ ಹೊರತು ಇವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತಲ್ಲ. ಅದನ್ನು ಬಿಟ್ಟರೆ ಈ ಅಗ್ರಿಮೆಂಟಲ್ಲಿ ಯಾವುದೂ ಹುರುಳಿಲ್ಲ. ಮತ್ತೆ ಅಗ್ರಿಮೆಂಟಲ್ಲಿ ಆಚೆ ಹೋಗಬೇಕು ಅಂತ ಕ್ಲಾಸ್ ಇದೆಯಲ್ಲ ಅದಕ್ಕೆ? ಲಕ್ಷ್ಮಣ, ಮನೆ ಸೊಸೆ ಮನೆಗೆ ಹೊಂದ್ಕೊಳ್ಳದೆ ಹೋದರೆ ಅವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಯಾವ ಕಾನೂನಲ್ಲಿ ಬರೆದಿದೆ? ಸೊಸೆನ ಹಾಗೆಲ್ಲ ನಡ್ಸ್ಕೊಳಕ್ಕಾಗತ್ತಾ? ಇಂಥ ಅಗ್ರಿಮೆಂಟ್ಗಳಿಗೆಲ್ಲ ಬೆಲೆ ಇದೆಯಾ? ಅಲ್ಲಮ್ಮ, ಏನು ಹೇಳ್ತಿದ್ಯಾ ನೀನು? ಆದರೆ ಈ ಅಗ್ರಿಮೆಂಟಲ್ಲಿ ಮುಚ್ಚು ಬಾಯಿ. ಅಮ್ಮ, ಬಾಯಿ ಮುಚ್ಚು ಅಂದೆ. ಈ ಪೇಪರ್ನ ನನ್ನ ರೂಮ್ಗೆ ಹೋಗಿ ತಗೊಂಡು ಬಂದಿದೀಯಾ? ಮನೆಯವ್ರ ಮುಂದೆ ಇಷ್ಟೆಲ್ಲ ರಾದ್ಧಾಂತ ಮಾಡೋದಕ್ಕೆ ಈ ಡ್ರಾಮಾ ಬೇಕಾಗಿತ್ತ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಛೀ! ನಾನು ನನ್ನ ಸೊಸೆ 1000 ಮಾತಾಡ್ಕೋತೀವಿ, 1000 ಒಪ್ಪಂದ ಮಾಡ್ಕೋತೀವಿ. ನಿನಗೇನೆ? ಅಷ್ಟಕ್ಕೂ ಅದನ್ನೆಲ್ಲ ನಿನಗೆ ವಿವರಿಸೋ ಅಗತ್ಯ ನನಗಿಲ್ಲ. ನಿನ್ನ ಪಾಡಿಗೆ ನೀನು ಈ ಮನೇಲಿ ಇರೋದಿದ್ರೆ ಇರೋ, ಇಲ್ಲ ಅಂದರೆ ಹೋಗ್ತಾ ಇರೋ.
ನನ್ನ ಸೊಸೆ ಮಧ್ಯೆ ತಂದು ಹಾಕಕ್ಕೆ ನೋಡಿದ್ಯೋ ಪರಿಣಾಮ ನೆಟ್ಟಗಿರಲ್ಲ. ಅಂದರೆ ಸೀತಾ, ಇದು ನಿಜವಾದ ಅಗ್ರಿಮೆಂಟ್ ಅಲ್ಲ ಅಲ್ಲ? ರೀ, ನೀವಷ್ಟು ದೊಡ್ಡ ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದೀರಾ, ಅಷ್ಟೆಲ್ಲ ಓದ್ಕೊಂಡಿದ್ದೀರಾ, ಇದೆಲ್ಲ ನಿಮಗೆ ಗೊತ್ತಾಗಲ್ವೇನ್ರಿ? ಎಲ್ಲರೂ ತಲೆ ಹೋಗೋ ವಿಷಯ ಥರ ಆಡಿದ್ರಿ. ಅಬ್ಬಬ್ಬಬ್ಬ, ಎಲ್ಲರೂ ನನಗೆ ಬುದ್ಧಿ ಹೇಳೋವರೇ ಆಗ್ಬಿಟ್ರಿ ಅಲ್ವಾ? ಅಷ್ಟಕ್ಕೂ ಈಗ ಆ ಪೇಪರ್ನ ನಾನೇ ಹರಿದು ಹಾಕಿದ್ನಲ್ಲ, ಈಗ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ದೊಡ್ಡಮ್ಮ, ನೀವು ಕೊಟ್ಟಿದ್ದ ಚಮಕ್ಗೆ ಇಡೀ ಮನೆಯೇ ಅದ್ರೋಯ್ತು. ನಿಜ ಅಮ್ಮ, ಈ ಅತ್ತೆ ಸೊಸೆ ಯಾವಾಗ ಏನು ಬಾಂಬ್ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರೀ, ಸತ್ಯನ ನೀವು ಈ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಕಾರ್ತಿಕ್ ಕೂಡ ಇವಳನ್ನು ತನ್ನ ಹೆಂಡತಿ ಅಂತ ಒಪ್ಕೊಂಡಾಗಿದೆ. ನಾನು ಕೂಡ ಇವಳನ್ನು ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಕೋಟೆ ಮನೆ ಇನ್ಮೇಲೆ ಜೇನುಗೂಡಿನ ಥರ ಇರುತ್ತೆ. ನಿಮಗಿದ್ರ ಬಗ್ಗೆ ಯಾವ ಅನುಮಾನನೂ ಬೇಡ. ಅಮ್ಮ, ಇವಳು ನಿನ್ನ ಸೊಸೆನಾ? ನಾನಂತೂ ಇದನ್ನೆಲ್ಲ ಒಪ್ಪೋದಿಲ್ಲಮ್ಮ. ನಿನ್ನ ಒಪ್ಪಿಗೆ ಯಾರೇ ಕೇಳಿದ್ರು? ಇನ್ನೊಂದು ಸಲ ಏನಾದರೂ ಸತ್ಯನ ಬಗ್ಗೆ ಚಾಡಿ ಹೇಳಕ್ಕೆ ಬಂದರೆ ನಾನೇ ಒದ್ದು ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ.